ನಮಸ್ಕಾರ ಎಲ್ಲ ಸ್ನೇಹಿತರಿಗೆ, ನಮ್ಮ ಯೂಟ್ಯೂಬ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಮತ್ತು ವಿಡಿಯೋಗಳನ್ನು ರೆಗ್ಯುಲರಿಗೆ ವೀಕ್ಷಿಸುವಂಥವರಿಗೆ ನಮಸ್ಕಾರ ಹೇಳ್ತಾ, ನಾವಿವತ್ತು NH73 ಅಂದರೆ ಮೊದಲು BC ರೋಡ್ ಟು ವಿಲ್ಲಂಪುರಂ ಅಂತ ಇತ್ತು ನಂಬರ್. NH70 ಬೇರೆ ಇತ್ತು. ಈಗ NH73 ಆದದ್ದು ಮಂಗಳೂರಿಂದ ತುಮಕೂರು ಅಂತ ಆಗಿದೆ. ಈಗ ಎಲ್ಲಿ ಹೋಗ್ತದೆ ಅಂತಂದರೆ, ಮಂಗಳೂರಿಂದ ಹೊರಟದ್ದು BC ರೋಡಿಂದ ಬಂದದ್ದು ಪುಂಜಲಕಟ್ಟೆ, ಬೆಳ್ತಂಗಡಿಯಿಂದ ಕೊಟ್ಟಿಗೆಹಾರ, ಮೂಡಿಗೆರೆ, ಬೇಲೂರು, ಜೋಗಲ್, ಬಾಣವಾರ, ಅರಸೀಕೆರೆಯಿಂದ ಹಿಡಿದು ತುಮಕೂರು ತನಕ ಹೋಗುತ್ತೆ. ಈ BC ರೋಡಿಂದ ಪುಂಜಲಕಟ್ಟೆವರೆಗೆ ರಸ್ತೆಯನ್ನು ಮಾಡಿದ್ದಾರೆ. ಈಗೊಂದು 3 ವರ್ಷದಿಂದ ಸರಾಗೋಗಿ ನಾವು ತಿರುಗಾಡ್ತಾ ಇದ್ದೀವಿ. ರಸ್ತೆ ಚೆನ್ನಾಗಿರೋದಕ್ಕೆ ನೋಡಿ, ಇಲ್ಲಿಂದ 268 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಚಾರ್ಮುಡಿ ಘಾಟಲ್ಲಿ ಏನು ಕೆಲಸ ಆಗ್ತಿದೆ, ನಮ್ಮ ಪುಂಜಲಕಟ್ಟೆಯಿಂದ ಮುಂದಕ್ಕೆ ಏನು ಕೆಲಸ ಆಗ್ತಿದೆ, ಅದೆಲ್ಲದೂ ಕೂಡ NH73 ಕೆಲಸ. ನಾವು ಪುಂಜಲಕಟ್ಟೆವರೆಗೂ ಆರಾಮಾಗಿ ಬರ್ಬೋದು BC ರೋಡಿಂದ ಹೊರಟ ನಂತರ. ಅಲ್ಲಿಂದ ಮುಂದಕ್ಕೆ ಏನು ಅಂತಂದರೆ ನೋಡಿ, ರಸ್ತೆ ಕೆಲಸ ಆಗಿಲ್ಲ. ಇಲ್ಲಿ ಪುಂಜಲಕಟ್ಟೆ ನಗರ ಭಾಗ ಕೆಲಸ, ಯಾವುದೇ ರೀತಿಯ ಕೆಲಸ ಆಗಿಲ್ಲ. ಹಾಗೆ ಮುಂದೆ ಬರುವಂಥ ಮಧ್ಯಂತರ ಇರ್ಬೋದು, ಗುರುವಾಂಕೆರೆ ಇರ್ಬೋದು, ಬೆಳ್ತಂಗಡಿ ಇರ್ಬೋದು, ಉಜಿರೆ ಇರ್ಬೋದು, ಕಕ್ಕಿಂಜೆ ಇರ್ಬೋದು. ಸೊ ಎಲ್ಲ ಏರಿಯಾಗಳು ಎಷ್ಟು ಕೆಲಸ ಆಗಿದೆ ಅಂತೇಳಿ ಮುಂದಿನ ಒಂದು 2-3 ವಿಡಿಯೋಗಳನ್ನು ಮಾಡಿ ಅಪ್ಡೇಟ್ ಮಾಡುವ ಅಂತ. ಯಾಕೆಂದರೆ ಈಗ ನಾವು ಮತ್ತೆ 2026ನೇ ಇಸ್ವಿಯಲ್ಲಿ ಬಂದಿದ್ದೀವಿ. ಈಗ ಸ್ವಲ್ಪ ಕೆಲಸ ವೇಗ ಪಡ್ಕೊತವೆ. ಅಂದರೆ ಒಂದು 3-4 ತಿಂಗಳು ಏನಿದೆ, ಮಳೆಗಾಲ ಮುಗಿದು ಈ ನವಂಬರಿಂದ ಏನು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ, ಅದು ಸ್ವಲ್ಪ ವೇಗವನ್ನು ಪಡ್ಕೊತದೆ ಕೆಲಸಗಳು. ನೀವು ಇಲ್ಲಿ ನೋಡ್ಬೋದು, ರಸ್ತೆ ಕೆಲಸಗಳು ಆಗಿದೆ. ಬಟ್ ಅದು ಯಾವುದೇ ರೀತಿಯ ರೋಡಲ್ಲಿ ಪಟ್ಟಿಗಳನ್ನು ಬಳಿಯುವಂಥ ಕೆಲಸಗಳನ್ನೆಲ್ಲ ಮಾಡಿಲ್ಲ. ಎಲ್ಲೆಲ್ಲಿ ಬಾಕಿ ಉಳಿದಿದೆ NH73ಯಲ್ಲಿ, ಯಾಕೆಂದರೆ ನಾವು ಯಾವಾಗಲೂ ನೋಡುವಾಗ NH75 ರಸ್ತೆಯನ್ನೇ ನೋಡ್ತಾ ಇರ್ತೀವಿ. ಅದು ಮುಖ್ಯವಾಗಿ ಎಲ್ಲ ಥರದ ಬಸ್ಗಳು ಮತ್ತು ಟ್ರಕ್ಕು, ಕಂಟೈನರ್ಗಳು ತಿರುಗಾಡುವಂಥ ರಸ್ತೆ. ಇದು ಕೂಡ ಒಂದು ಮುಖ್ಯವಾದ ರಸ್ತೆನೇ. ಅಂದರೆ ಈಗ ಏನಾದರೂ ಶಿರಾಡಿ ಘಾಟಲ್ಲಿ ತೊಂದರೆ ಆದಾಗ ಚಾರ್ಮುಡಿ ಘಾಟ್ನಾಗಿ ನಾವು ಮೂಡಿಗೆರೆ, ಬೇಲೂರು, ಹಾಸನ ಹೋಗಿ ಹಾಸನದಿಂದ ಬೆಂಗಳೂರಿಗೆ ಹೋಗುವಂಥ ಒಂದು ಮುಖ್ಯವಾದ ರಸ್ತೆ ಆಗಿರ್ತದೆ. ಹಾಗಾಗಿ ಎಲ್ಲೆಲ್ಲಿ ಕೆಲಸಗಳು ಆಗಾಗ್ಗೆ ಬಾಕಿ ಉಳಿದಿದೆ ಅನ್ನೋದನ್ನು ನೀವು ವಿಡಿಯೋದಲ್ಲಿ ನೋಡ್ಬೋದು. ನಾವು ಪುಂಜಲಕಟ್ಟೆಯಿಂದ ಹೊರಟು ಮುಂದೆ ಬಂದರೆ 1 ಕಿಲೋಮೀಟ್ರ್ನಷ್ಟು ರಸ್ತೆ ಮಾಡಿದ್ರೆ ಮತ್ತೆ ನೋಡಿ, ಈಗ ಮುಂದಕ್ಕೆ ರಸ್ತೆ ಕೆಲಸ ಬಾಕಿ ಉಳಿದಿರ್ತದೆ. ಮಧ್ಯಂತರ ಹತ್ರ ಎಲ್ಲ ಸ್ವಲ್ಪ ಮಣ್ಣನ್ನು ಅಗಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮಣ್ಣು ಅಗಿಯುವಂಥ ಕೆಲಸ ಮಧ್ಯಂತರ ಜಾಗದಲ್ಲೆಲ್ಲ ಮಾಡ್ತಾ ಇದ್ದಾರೆ. ತುಂಬ ಕ್ರಾಸ್ ರಸ್ತೆ ಇದ್ದ ಕಾರಣ ಇದನ್ನು ಸ್ವಲ್ಪ ನೇರವಾಗಿ ಮಾಡುವಂಥ ರಸ್ತೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೇಲೂರು, ಹಾಸನ ಜಿಲ್ಲೆಯ ಬೇಲೂರು ತಾಲೂಕದು 106 ಕಿಲೋಮೀಟರ್ ಮಧ್ಯಂತರದಿಂದ. ಮಧ್ಯಂತರ ನಗರ ಭಾಗ ಯಾವುದೇ ರೀತಿಯ ಕೆಲಸ ಆಗಿಲ್ಲ. ಬಟ್ ಆದರೆ ಮರಗಳಿದ್ದು ಮುಂಚೆ, ಆ ಮರಗಳನ್ನೆಲ್ಲ ಕಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ನೀವು ಎರಡೂ ಬದಿಯಲ್ಲಿ ನೋಡ್ಬೋದು, ಯಾವುದೇ ರೀತಿಯ ಮರಗಳು ಇಲ್ಲ. ಈಗ ಈ ನಗರ ಭಾಗದ ಕೆಲಸಗಳಲ್ಲಿ ಸ್ವಲ್ಪ ಬಾಕಿಯಾಗಿ ಉಳಿದಿದ್ದಾವೆ.
ಮಧ್ಯಂತರ ನಗರ ಭಾಗದಲ್ಲಿ ಸ್ವಲ್ಪ ಕೆಲಸವನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ, ನೀವು ಗಮನಿಸ್ಬೋದು. ಇಲ್ಲಿ ಮಧ್ಯದ ರಸ್ತೆ ಬಂದ ನಂತರ ಎರಡೂ ಬದಿಯಲ್ಲಿ ಡ್ರೈನೇಜ್ಗಳು ಬಂದು ತದನಂತರ ಸರ್ವಿಸ್ ರಸ್ತೆಗಳನ್ನು ಕೂಡ ಮಾಡಬೇಕಾಗಿರ್ತದೆ. ಇದು ಮಾಡ್ತಿರುವಂಥ ಕೆಲಸ ಪುಂಜಲ್ಕಟ್ಟೆಯಿಂದ ಚಾರ್ಮಾಡಿವರೆಗೆ 34 ಕಿಲೋಮೀಟರ್ ಕೆಲಸವನ್ನು ಕೈಗೆತ್ತಿಕೊಂಡಿದ್ದಾರೆ. ದಿಲೀಪ್ ಜೈನ್ ಕಂಪನಿಯವರು ಫಸ್ಟು ಈ ಕಾಮಗಾರಿಯನ್ನು ಕೈಗೆತ್ಕೊಂತಾರೆ. ಆದರೆ ಕಾರಣಾಂತರಗಳಿಂದ ಅವರು ಅದನ್ನು ಕಂಟಿನ್ಯೂ ಮಾಡೋದಿಲ್ಲ. ಅದನ್ನು ತದನಂತರ ಏನು ಮಂಗಳೂರಿನ ಮುಗ್ರೋಡಿ ಕನ್ಸ್ಟ್ರಕ್ಷನ್ಸ್ ಅಂತ ಇದ್ದಾರೆ, ಕಾವೂರಿನವರು, ಮುಗ್ರೋಡಿ ಕನ್ಸ್ಟ್ರಕ್ಷನ್ ಅವರು ಕೆಲಸವನ್ನು ಮುಂದುವರಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಈ ಮುಂದೆ ಮಾಡ್ತಿರುವಂಥ ಕೆಲಸ ಎಲ್ಲ ಮುಗ್ರೋಡಿ ಕನ್ಸ್ಟ್ರಕ್ಷನ್ಸ್ ಮಂಗಳೂರಿನವರು ಮಾಡ್ತಿರುವಂಥ ಕೆಲಸ. NH-73 ಎಷ್ಟು ಕೆಲಸ ಆಗಿದೆ ಅಂತ ಬಂದಾಗ ಈ ವಿಡಿಯೋ ನಿಮಗೆ ಉತ್ತರವನ್ನು ಕೊಡ್ತದೆ. ಯಾಕೆಂದರೆ ನಾವೀಗ NH-75 ನೋಡುವಾಗ ಕೇವಲ ಒಂದು 5% 5ರಿಂದ 10% ಕೆಲಸ ಮಾತ್ರ ಬಾಕಿ ಉಳಿದಿರ್ತದೆ. ಅಲ್ಲಲ್ಲೇ 5-10% ಭಾಗ ಕೆಲಸ ಬಾಕಿ ಇರ್ತದೆ. ಸರ್ವಿಸ್ ರಸ್ತೆಗಳು ಸ್ವಲ್ಪ ಕೆಲಸಗಳನ್ನು ಮುಗಿಸ್ತಿದ್ದಾರೆ. ಹೆಚ್ಚಿನ ಅಂಶ ಈ ವರ್ಷ NH-75 ಏನು BC ರೋಡಿಂದ ಅಡ್ಡೋಳೆವರೆಗೂ ಇದೆ, ಆ ರಸ್ತೆ ಕಂಪ್ಲೀಟಾಗಿ 98% ರಸ್ತೆ ಕಂಪ್ಲೀಟ್ ಆಗ್ತದೆ ಅಂತ ಹೇಳ್ಬೋದು. ಯಾಕಂದರೆ ಏಪ್ರಿಲ್ ನಂತರ ಟೋಲ್ ಕೂಡ ಓಪನ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ NH-73 ನೋಡುವಾಗ ಅದಕ್ಕಿಂತ ಸ್ವಲ್ಪ ಟೈಮ್ ಬೇಕಾಗ್ಬೋದು ಅಂತ ಅನ್ನಿಸ್ತದೆ. NH-73 4 ಲೈನ್ ಅಲ್ಲ, ಆದರೂ ರಸ್ತೆ ಅಗಲೀಕರಣವನ್ನು ಮಾಡುವಂಥದ್ದು. ಸ್ವಲ್ಪ ಅಗಲೀಕರಣ ಆಗೋದ್ರಿಂದ ನಾವೇನು ಸರಾಗೋಗಿ ಸಾಗುವಂಥದ್ದು ಆಗಿರುವಂಥದ್ದು ಆಗ್ತಾಯಿದೆ. ಮುಂಚೆ ಒಂದು ವೆಹಿಕಲನ್ನು ಇದ್ದರೆ ಓವರ್ಟೇಕ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಆದರೆ ನೀವೀಗ ಇಲ್ಲಿ ನೋಡ್ಬೋದು, ಸ್ವಲ್ಪ ಅಗಲೀಕರಣ ಆಗಿರೋದ್ರಿಂದ ಓವರ್ಟೇಕ್ ಮಾಡಲಿಕ್ಕಿರ್ಬೋದು, ಸ್ವಲ್ಪ ವೇಗವಾಗಿ ಹೋಗ್ಲಿಕ್ಕಿರ್ಬೋದು. ಈ ಕೆಲಸಗಳು ಈ ಥರ ಅಪ್ಡೇಟ್ ಆಗಿದೆ ಅಂತ ಹೇಳ್ಬೋದು. ಈ ರಸ್ತೆಯಲ್ಲಿ ಅತಿ ಹೆಚ್ಚು ಗೌರ್ಮೆಂಟ್ ಬಸ್ಗಳು ತಿರುಗ್ತದೆ. ಅಂದರೆ ಧರ್ಮಸ್ಥಳ, ಉಜಿರೆ ಇರ್ಬೋದು, ಬೆಳ್ತಂಗಡಿಯಿಂದ ತಿರುಗಾಡುವಂಥದ್ದು. BC ರೋಡಿಂದ ಮಂಗಳೂರು ಮತ್ತು ಈ ಮಾದರಿಯಲ್ಲಿ ಪ್ರೈವೇಟ್ ಬಸ್ಸು ತುಂಬ ಕಡಿಮೆ. ನಾವು ಪುತ್ತೂರಿಗೆ ಹೋಲಿಸ್ಕೊಂಡಾಗ, ಉಪ್ಪಿನಂಗಡಿಗೆ ಹೋಲಿಸ್ಕೊಂಡಾಗ ಪ್ರೈವೇಟ್ ಬಸ್ಗಳಿದೆ. ಆದರೆ ಈ ರೋಡಲ್ಲಿ ಎಲ್ಲ ಗೌರ್ಮೆಂಟ್ ಬಸ್ಗಳೇ. ಈ ರಸ್ತೆಗೂ ಕೂಡ ಒಂದು ಟೋಲನ್ನು ಬರುವಂಥ ಸ್ಥಳ ಇದು. ಟೋಲ್ ಬರುವಂಥ ಸ್ಥಳ ನೋಡಿ, ಕೆಲಸ ಆಗ್ತಾ ಇದೆ, ಇನ್ನು ಫಿನಿಶಿಂಗ್ ಆಗಿಲ್ಲ, ಮಾಡ್ತಾ ಇದ್ದಾರೆ. ಕಾಮಗಾರಿ 80% ಭಾಗ ಕೆಲಸ ಮುಗಿದ ನಂತರನೇ ಟೋಲ್ಗಳನ್ನು ಓಪನ್ ಮಾಡಬೇಕು ಅಂತ ಹೇಳ್ತಾರೆ. ನೋಡಬೇಕು ಏನಾಗ್ತದೆ ಅಂತೇಳಿ ಅಂತ. ಮಧ್ಯಂತರದಿಂದ ಮುಂದೆ ಇರುವಂತಹ ಪಣಕಜೆ ಹತ್ರ ಈ ಟೋಲ್ನ ಬರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪಣಕಜೆ ಈಗ ಈ ಟೋಲನ್ನು ಯಾವ ರೀತಿ ಕಟ್ಟಬೇಕು ಅಂದರೆ, ಈಗ ನಾವೀಗ BC ರೋಡಿಂದ ಪುಂಜಲ್ಕಟ್ಟೆ ದಾಟಿ ಮಧ್ಯಂತರ ಬಂದು ಅದರಿಂದ ಒಂದು 25 ಕಿಲೋಮೀಟ್ರು ಬಂದ ನಂತರ ಆ ಟೋಲ್ ಸಿಗ್ತಾ ಇದೆ. ಚಾರ್ಮುಡಿಯಿಂದ 34 ಕಿಲೋಮೀಟರ್ ಪುಂಜಲ್ಕಟ್ಟೆ ಮತ್ತು ಅಲ್ಲಿಂದ 20 ಕಿಲೋಮೀಟರ್ BC ರೋಡು, 54 ಕಿಲೋಮೀಟರ್ ರಸ್ತೆಗೆ ಒಂದು ಟೋಲ್ ಇದೆ. ಈ ರಸ್ತೆಯ ಒಂದು ಅಂತಂದರೆ ನೋಡ್ಬೋದು ನೀವು, ಎಲ್ಲ ಊರುಗಳು ಬರುವಾಗ ಎರಡೂ ಬದಿಯಲ್ಲಿ ಏನು ಫುಟ್ಪಾತ್ಗಳನ್ನು ಮಾಡಿದ್ದಾರೆ ಮತ್ತು ಕಬ್ಬಿಣದ ಸರಕುಗಳಿಂದ ಅವನ್ನ ತಡೆಗೋಡೆ ಅಂದರೆ ಒಂದು ಮಾಡಿರುವಂಥ ಕೆಲಸಗಳು ಎಲ್ಲ ಊರುಗಳಲ್ಲೂ ಈ ಥರ ಮಾಡುವಂಥದ್ದು.
ಬಣಕಜೆ ಬಳಿ ಟೋಲ್ ಯಾವ ರೀತಿ ಬರ್ತದೆ, ಎಷ್ಟು ಅಮೌಂಟನ್ನು ಫಿಕ್ಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಯಾವುದೇ ಇಲ್ಲ. ಕೆಲಸ ತುಂಬ ಬಾಕಿ ಉಳಿದಿರೋದ್ರಿಂದ, ಮಡಿಯಾಂತರ ಇರ್ಬೋದು, ಇನ್ನು ನಗರ ಭಾಗಗಳು ತುಂಬ ಬಾಕಿ ಉಳಿದಿರೋದ್ರಿಂದ ಯಾವುದೇ ರೀತಿಯ ಮಾಹಿತಿಗಳಿಲ್ಲ. ಈ ವರ್ಷ ಮಳೆಗಾಲ ಮುಗಿದ್ರೂ ಕೂಡ ಮಳೆಗಾಲ ಬರೋದ್ರೊಳಗಡೆ ಎಷ್ಟು ಕೆಲಸ ಆಗ್ತದೆ ಅನ್ನೋದ್ರ ಬಗ್ಗೆ ನಾವು ಕಾದು ನೋಡಬೇಕಾಗ್ತದೆ. ಏಕೆಂದರೆ ಬೆಳ್ತಂಗಡಿ ನಗರ ಭಾಗ ಇರ್ಬೋದು, ಉಜಿರೆ ಭಾಗ ಇರ್ಬೋದು, ನಗರ ಭಾಗಗಳು ಕೆಲಸ ಬಾಕಿ ಉಳಿದಿರ್ತದೆ. ಮಡ್ಯಾಂತರ ನೀವಾಗ ನೋಡಿದ್ರಿ. ಮತ್ತು ಗುರುವಾಂಕೆರೆ ನಗರ ಭಾಗ ಕೂಡ ತುಂಬ ಇಕ್ಕಟ್ಟಾಗಿರುವಂತಹ ಜಾಗ. ನೀವು ಇದು ಅಬ್ಸರ್ವ್ ಮಾಡ್ಬೋದು. ಈಗ ಎರಡೂ ಬದಿಯಲ್ಲಿ ಫುಟ್ಪಾತ್ಗಳನ್ನು ಮಾಡಿ ಯಾರೂ ಅಡ್ಡದಾಗಿ ಬರ್ದಿರೋ ರೀತಿ ಒಂದು ಸ್ವಲ್ಪ ವೇಗವಾಗಿ ವೆಹಿಕಲ್ಗಳು ಹೋಗುವಂಥ ಒಂದು. ಬಟ್ ಈ ಕಬ್ಬಣಗಳು ಎಷ್ಟು ವರ್ಷಗಳು ಬರ್ತದೆ ಅನ್ನೋದು ಕ್ವಶನ್ ಮಾರ್ಕ್ ಆಗ್ತದೆ. ಅದು ತುಕ್ಕಡಿ ಅಂಥದ್ದಾಗಿರ್ಬೋದು, ಇಲ್ಲಿಯ ವಾತಾವರಣಕ್ಕೆ ಎಷ್ಟು ವರ್ಷಗಳು ಬರ್ತದೆ, ಎಷ್ಟು ವರ್ಷಗಳು ಅದನ್ನು ಮೇಂಟೈನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಕ್ವಶನ್ ಮಾರ್ಕ್ ಆಗ್ತದೆ. ಕಿಲೋಮೀಟರ್ ಗಟ್ಟಲೆ ಎರಡೂ ಬದಿಯ ಫುಟ್ಪಾತ್ಗಳಲ್ಲಿ ಈ ಕಬ್ಬಿಣಗಳ ಸರಕುಗಳನ್ನು ಹಾಕುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಕಳೆದ ವರ್ಷ ಮಳೆಗಾಲದಲ್ಲಿ ನಾವು ನೋಡ್ತಿರುವಾಗ ಏನಿದು ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಮದ್ದಡ್ಕದಲ್ಲಿ ಏನು ನೋಡ್ತಾ ಇದ್ದೀವಿ, ಇಲ್ಲಿ ಬಾಕಿಯಾಗಿ ಉಳಿದಿತ್ತು ಕೆಲಸ. ಆದರೆ ಈ ವರ್ಷ ಅದು ಮದ್ದಡ್ಕದಲ್ಲಿ ಕೂಡ ಕೆಲಸವನ್ನು ಮುಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಕಾರಣ ಏನಂತಂದರೆ, ಇಲ್ಲಿ ಎಡಬದಿಯಲ್ಲಿ ನೀವು ನೋಡ್ಬೋದು. ಈಗ ಈ ಜಾಗದಲ್ಲಿ ಸ್ವಲ್ಪ ಲ್ಯಾಂಡ್ ಅಕ್ವೈಷನ್ ಬಗ್ಗೆ ತಾರತಮ್ಯ ಇತ್ತು, ಅದೆಲ್ಲ ಕ್ಲಿಯರ್ ಆಗಿದೆ ನೋಡಿ. ಈಗ ಕ್ಲಿಯರ್ ಆಗಿ ರಸ್ತೆ ಕೂಡ ಕಂಪ್ಲೀಟ್ ಆಗಿದೆ ಮದ್ದಡ್ಕದ ಬಳಿ. ಸೊ ದಾರಿ ಉದ್ದಕ್ಕೂ ಎರಡೂ ಬದಿಯಲ್ಲಿ ಚರಂಡಿಗಳನ್ನು ಮಾಡುವಂಥದ್ದು. ಚರಂಡಿ ಅಗಲ ಕೂಡ 5 ಅಡಿ ಅಗಲವಾದಂತಹ ಚರಂಡಿಗಳನ್ನು ಮಾಡಿದ್ದಾರೆ. ಮತ್ತು ಎರಡೂ ಬದಿಯಲ್ಲಿ ಕಬ್ಬಿಣದ ಸರಕುಗಳಿಂದ ಅವ್ರನ್ನ ತಡೆಗೋಡೆ ತರಕ್ಕೆ, ಅಂದರೆ ರೈಲಿಂಗ್ಸ್ಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ. ಇದು ನಾವು NH-73 ಮಂಗಳೂರಿನಿಂದ ತುಮಕೂರಿಗೆ, ಮುಂಚೆ ವಿಲ್ಲಂಪುರಂ BC ರೋಡ್ ಅಂತ ಇದ್ದಂಥ ಹೈವೇ ಈಗ ಮಂಗಳೂರಿಂದ ತುಮಕೂರಿನವರೆಗೆ ಮಾತ್ರ ಆಗಿರ್ತದೆ. ನೋಡಿ, ಇಲ್ಲಿ ಮತ್ತೆ ಬಾಕಿ ಉಳಿದಿರುವಂಥ ಕೆಲಸಗಳು, ಇವೆಲ್ಲ ಕೆಲಸಗಳು ಇನ್ನೂ ಸ್ಟಾರ್ಟ್ ಕೂಡ ಮಾಡಲಿಲ್ಲ. ಇಲ್ಲಿ ಕೆಲಸಗಳನ್ನು ಈ ವರ್ಷ ಈಗೇನು ಜನವರಿ ನಾವು ಎಂಡಲ್ಲಿ ಇದ್ದೇವೆ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 4 ತಿಂಗಳುಗಳ ಕಾಲ ಕೆಲಸ ಟೈಮ್ ಇದೆ. ಇವನ್ನೆಲ್ಲ ಕೆಲಸಗಳನ್ನು ಕಂಪ್ಲೀಟ್ ಮಾಡ್ತಾರಾ ಅಂತೇಳಿ ಕಾದು ನೋಡಬೇಕಾಗಿದೆ. ನಾವಿನ್ನೇನು ಗುರುವಾಯನ ಕೆರೆಯ ಹತ್ತಿರ ಬಂದಿದ್ದೇವೆ.
ಈ ವಿಡಿಯೋದಲ್ಲಿ ಗುರುವಾಂಕೆರೆವರೆಗೂ ನಿಮಗೆ ಮಾಹಿತಿಯನ್ನು ಕೊಟ್ಟಿರ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಡಬದಿಯಲ್ಲಿ ನೋಡ್ತಿರುವಂಥದ್ದು ಗುರುವಾಂಕೆರೆಯ ಮುಖ್ಯವಾದ ಕಾಲೇಜು. ಗುರುವಾಂಕೆರೆ ನಗರ ಭಾಗ ಕೂಡ ಕೆಲಸ ಏನು ಸ್ಟಾರ್ಟ್ ಆಗಿದೆ ಅದು ಸ್ವಲ್ಪ ವೇಗವನ್ನು ಪಡೆದುಕೊಂಡ್ರೆ ಈ ವರ್ಷ ನೋಡಬೇಕಾಗ್ತದೆ. ಇದು ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ಗುರುವಾಂಕೆರೆ. ತುಂಬ ಜನ ಈ ಕಾಲೇಜಿಗೆ ಮಕ್ಕಳನ್ನು ದೂರದಿಂದ ಸೇರಿಸುವಂಥ ಕೆಲಸಗಳು ನಡೀತಿದೆ. ನೀವು ಇಲ್ಲಿ ನೋಡ್ಬೋದು, ಈಗ ಗುರುವಾಂಕೆರೆ ನಗರ ಭಾಗವನ್ನು ಒಡೆಯುವಂಥ ಕೆಲಸ ಎಲ್ಲವೂ ಕೂಡ ಆಗಿದೆ. ಪೂರ್ತಿಯಾದಂಥ ಗುರುವಾಂಕೆರೆ ನಗರ ಭಾಗ ನೋಡೋದಿಲ್ಲ, ಒಂದು ಕಡೆಯಿಂದ ಏನು ಎಕ್ಸೆಲ್ ಕಾಲೇಜ್ ಕಡೆ ಇದೆ ಆ ಬದಿಯಲ್ಲಿ ಹೊಡೆದಿರುವಂಥದ್ದು ನಿಮಗೆ ಮಾಹಿತಿ ನೋಡಿದ್ರಿ. ಇಲ್ಲಿ ಬದಿಗೆ ಹೋದರೆ ಉಪ್ಪಿನಂಗಡಿಗೆ ಹೋಗ್ತದೆ, ನೇರವಾಗಿ ಹೋದರೆ ನಾವು ಬೆಳ್ತಂಗಡಿ, ಉಜಿರೆ, ಚಾರ್ಮುಡಿಯಾಗಿ ಮೂಡಿಗೆರೆ ಹೋಗುವಂಥ ರಸ್ತೆ, ಮತ್ತು ಎಡಬದಿಗೆ ಹೋದರೆ ಕಾರ್ಕಳ ಹೋಗುವಂಥ ರಸ್ತೆ. ಇದು ಪುಂಜಲಕಟ್ಟೆಯಿಂದ ಗುರುವಾಂಕೆರೆಯವರೆಗೆ ಆಗಿರುವಂಥ ಕೆಲಸದ ಬಗ್ಗೆ ಮಾಹಿತಿ. ಧನ್ಯವಾದಗಳು.